ಹಲೋ ಮಕ್ಕಳೇ, ವೆಲ್ಕಮ್. ಇಂದಿನ ವಿಡಿಯೋದಲ್ಲಿ ನಾವು 2ನೇ ತರಗತಿ ಪಾಠ 7 ಅರಿವೇ ಗುರು ಈ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಓಕೆ, ಅದಕ್ಕೂ ಮೊದಲೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನಾವು ಈ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅಭ್ಯಾಸ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು? ಉತ್ತರ, ಕಾಡಿನಲ್ಲಿ ಆಹಾರ ಹುಡುಕುತ್ತಾ ನರಿ ಮತ್ತು ನರಿಯ ಮರಿ ಬಂದವು. ಪ್ರಶ್ನೆ 2, ನರಿಗೆ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿಸಿತು? ಉತ್ತರ, ನರಿಗೆ ತೋಟದ ಕಡೆಯಿಂದ ಕೊಕ್ಕೊ ಎಂಬ ಸದ್ದು ಕೇಳಿಸಿತು. ಮೂರನೇ ಪ್ರಶ್ನೆ, ನರಿಯ ಮರಿ ಎಲ್ಲಿ ಸಿಕ್ಕಿಕೊಂಡಿತ್ತು? ಉತ್ತರ, ನರಿಯ ಮರಿ ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿತು. ಪ್ರಶ್ನೆ 4, ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು? ಉತ್ತರ, ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಇಲಿಗಳು ಸಹಾಯ ಮಾಡಿದವು. ಆವರಣದಲ್ಲಿರುವ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಮೊದಲನೇ ಪ್ರಶ್ನೆ, ನರಿಗೆ ದೂರದಲ್ಲಿ ತೋಟದ ಡ್ಯಾಶ್ ಕಾಣಿಸಿತು. ಮನೆಯೊಂದು. ಪ್ರಶ್ನೆ 2, ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಡ್ಯಾಶ್ ಕುಳಿತಿತು. ಪ್ರಶ್ನೆ 3, ಕೋಳಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಡ್ಯಾಶ್. ಉತ್ತರ, ಹಿಗ್ಗಿತು. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇ ಪ್ರಶ್ನೆ, ಅಮ್ಮ ಎಷ್ಟೊಂದು ಕೋಳಿಗಳು. ಈ ಒಂದು ಮಾತನ್ನು ನರಿಯ ಮರಿ ತಾಯಿ ನರಿಗೆ ಹೇಳಿತು. ಪ್ರಶ್ನೆ 2, ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ? ಈ ಒಂದು ಮಾತನ್ನು ನರಿ ಇಲಿಗಳಿಗೆ ಹೇಳಿತು. ಪ್ರಶ್ನೆ 3, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ಈ ಒಂದು ಮಾತನ್ನು ಇಲಿಗಳು ನರಿಗೆ ಹೇಳಿದವು. ಸಾಕು ಪ್ರಾಣಿಗಳ ಹೆಸರನ್ನು ಬರೆಯಿರಿ. ಇಲ್ಲಿ ಸಾಕು ಪ್ರಾಣಿಗಳ ಹೆಸರುಗಳನ್ನು ನಾವು ನೋಡ್ತಾ ಹೋಗೋಣ. ಹಸು, ನಾಯಿ, ಬೆಕ್ಕು, ಮೊಲ, ಮೇಕೆ, ಕುರಿ. ಇಷ್ಟು ಸಾಕು ಪ್ರಾಣಿಗಳಾಗಿವೆ. ಇಷ್ಟು ಈ ಒಂದು ಪಾಠದಲ್ಲಿ ಬರುವಂಥ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.